ಭಜಿಸುವುದಕ್ಕೆ ಕಾರಣ ಇಷ್ಟೇ ದೇವ, ದುರಧೀರ ಸಮರ್ಥನಾಗಿರುವಂತ ಸುತನೋರು ನನ್ನ ಕರುಣಿಸು ಎನ್ನುವುದಾಗಿ ಬೇಡಿಕೊಳ್ಳುತ್ತಾ ಇದ್ದೇನೆ. ಮಗಳೇ ಮಾಲಿನಿ, ನೀನು ಹೇಳಿದಂತೆ ವರವನ್ನು ಕೊಟ್ಟೆನು. ಆದರೆ ಏನಿದು? ಆದರೆ ದರೆ ಬರುವುದಕ್ಕೂ ಕಾರಣ ಉಂಟು. ಏನು? ನೀನು ತಪಸ್ಸುಗೈಯುತ್ತಿರುವಂತಹ ಸ್ಥಳವೆನ್ನುವುದು ಇದು ಕಾಡು ಪ್ರದೇಶ. ಸುಪಾಶ್ವ ಮುನಿ ಆಶ್ರಮಕ್ಕೆ ಒಳಪಟ್ಟಂತಹ ಸ್ಥಳ. ನಿನ್ನ ತಪಸ್ಸಿನ ಜ್ವಾಲೆಯನ್ನು ಸಹಿಸಲಾರದಾತ ನಿನಗೆ ಶಾಪವನ್ನೇ ಕೊಟ್ಟಿದ್ದಾನೆ. ಮಹಿಷಿಯ ರೂಪವನ್ನ ಅಂತೂ ತಪಸ್ಸನ್ನು ಆಚರಿಸುವ ನಿನ್ನ ಉದರದಲ್ಲಿ ಕೋಣನೇ ಹುಟ್ಟಲಿ. ಮಾತನಾಡ್ತಾ ಇದ್ದೀಯಾ? ವಿಚಾರವನ್ನ ಕೇಳುವಾಗ ಸಿಡಿಲೇ ನನ್ನ ತಲೆಗೆ ಅರಗಿದಂತ ಅನುಭವ ಆಗ್ತಾ ಉಂಟು. ಮಾತೆಯ
ಮಾತನ್ನ ಕೇಳಿ ಇಲ್ಲಿಯವರೆಗೆ ಬಂದು ನಿನ್ನ ಕುರಿತಾಗಿ ತಪ ಹೊಂದಿರ್ತಳಾದದ್ದೇನೋ ಸತ್ಯ. ಆದ್ರೆ ಇದು ಕಾಡು ಪ್ರದೇಶ ಆದ ಕಾರಣ ಯಾರಿಂದಲೂ ತೊಂದರೆ ಬರಬಾರದು ಎನ್ನುವ ಕಾರಣಕ್ಕಾಗಿ ಮಹಿಷ ರೂಪವನ್ನಂತೂ ತಪ ಹೊಂದಿರ್ತಲಾದೆ. ಇದು ಸುಪಾಶು ಮುನಿಗಳಿಗೆ ಸಂಬಂಧಪಟ್ಟ ಸ್ಥಳ ಎನ್ನುವಂತ ವಿಚಾರ ನನಗೆ ತಿಳಿಯದೇ ಹೋಯಿತು. ಕುಪಿತುಕೊಂಡು ಸುಪಾಶು ಮಹಾನುಡಿಗಳು ನನ್ನ ಪಾಲಿಗೆ ಶಾಪವನ್ನು ಕೊಟ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ಕೋಣ. ದೇವ್ರೆ, ಇದನ್ನು ನಾನು ಹೇಗೆ ಸಹಿಸಿಕೊಳ್ಳಲಿ? ಅಳಬೇಡ ಅಳಬೇಡ ಮಗಳೇ ಮರುಗಲ ಮಗಳೇ ಮೌಲಿನಿ ಮರುಗಲೋಗೆ ಮುನಿವರ ನುಡಿದ ವಚನ ತಪ್ಪಲಿಯದು. ಮುನಿವರ ವಚನ ತಪ್ಪಲಿಯದು. ತರಳ ಮಹಿಷನು ಜನಿಸಿದರೆ ನಿನ್ನುದರದಲ್ಲಿ ಮುಂದೆ. ತರಳ ಮಹಿಷನು ಜನಿಸಿದರೆ ನಿನ್ನುದರದಲ್ಲಿ ಮುಂದೆ. ಘನ ಪರಾಕ್ರಮಿ ಎನಿಸಿ ಮೆರೆವನು ತ್ರಿಜಗದಿಗೆ. ಘನ ಪರಾಕ್ರಮಿ ಎನಿಸಿ ಮೆರೆವನು ತ್ರಿಜಗದಿಗೆ. ಮಗಳೇ ಮಾಲಿನಿ ಮರುಗಳೊಂದಿಗೆ ಮಗಳೇ ಮಾಲಿನಿ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವಂತ ಮಗು ಕೋಣನಾಗ್ತಾನೆ ಎನ್ನುವ ಕಾರಣಕ್ಕಾಗಿ ಅಳ್ತಾ ಇದ್ದೀಯ. ಅಳಬೇಡ ಮಗಳೇ ಅಳಬೇಡ. ಹುಟ್ಟುವಂತ ಮಗ ಕೋಣನಾದರೂ ಜಾಣನಾಗ್ತಾನೆ, ಸುರ ಧೀರನಾಗ್ತಾನೆ, 3 ಲೋಕವನ್ನ ಆಳ್ತಾನೆ. ಶುಭವಾಗಲಿ. ಬ್ರಹ್ಮದೇವ ಆಡಿದಂತ